ನೋಡಿ, ಈ ಧರ್ಮಸ್ಥಳದಲ್ಲಿ ಒಂದೊಂದು ಕೊಠಡಿ ಕೇಂದ್ರಕ್ಕೂ ಒಂದೊಂದು ಆಫೀಸ್ಗಳಿದೆ ಇಲ್ಲಿ. ಅರ್ಥ ಆಯ್ತಾ? ಬರಪಾತು. ಸೊ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಒಂದೇ ಒಂದು ಮಾಹಿತಿ ಕೇಂದ್ರ ಇದೆ ಅಷ್ಟೇ. ಸೊ ಅದನ್ನೆಲ್ಲ ಗಮನಿಸಿ. ಸೊ ಇಲ್ಲಿ ನೋಡಿರಿ, ಪ್ರತಿಯೊಂದು ಕೊಠಡಿಗೂ ಒಂದೊಂದು ಆಫೀಸ್ಗಳು ಇದೆ ಇಲ್ಲಿ ಉದ್ಯೋಗಕ್ಕೆ ಉದ್ಯೋಗನೂ ಹೆಚ್ಚಳ, ಈ ಕಡೆ ಕೊಠಡಿಗಳು ಹೆಚ್ಚಳ, ಈ ಕಡೆ ರೂಮ್ಸ್ಗಳ ವ್ಯವಸ್ಥೆಯೂ ಸಹ ಬೇಗ ದೊರಕುತ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈಗೇನು ನಮ್ಮ ವಜ್ರಮಲೆ ಮತ್ತು ಇನ್ನು ನೂತನವಾಗಿ ರೆಡಿಯಾಗಿರ್ತಕ್ಕಂಥ ಏನು ಹೊಸ ಕೊಠಡಿಗಳಿಗೆ ಅಲ್ಲೇ ಒಂದು ಆಫೀಸ್ಗಳ ವ್ಯವಸ್ಥೆಗಳಾದರೆ ಒಳಿತು ಅಂತಕ್ಕಂಥ ಸಂದೇಶವನ್ನು ನೀಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಬಂದು ಮಾಹಿತಿ ಕೇಂದ್ರಕ್ಕೆ ಬಂದು ಜಮಾಯಿಸ್ಕೊಂಡ್ಬಿಡ್ತಾರೆ. ಆಗ ರೂಮ್ಗಳು ಕೊಡೋಕ್ಕಾಗಲ್ಲ, ಹಿಂಸೆ, ಕಷ್ಟ. ಆಮೇಲೆ ಸಿಬ್ಬಂದಿ ವರ್ಗದವ್ರಿಗೂ ಅಷ್ಟೇ ತುಂಬ ಹಿಂಸೆ, ಅವರು ಅಷ್ಟೇ ತುಂಬ ಪ್ರಾಬ್ಲಮ್ಮು ಎಲ್ಲರನ್ನೂ ಫೇಸ್ ಮಾಡಬೇಕು, ತುಂಬ ಕಷ್ಟ ಇದೆ. ಸೊ ಅದನ್ನೆಲ್ಲ ಗಮನಿಸಿ ಪ್ರತಿಯೊಂದು ಕಡೆ ಬೇಡ, ಅಟ್ಲೀಸ್ಟು ಈಗ ನೂತನವಾಗಿ ರೆಡಿಯಾಗಿರ್ತಕ್ಕಂಥ ಸ್ವಾಮಿಯವರ ದರ್ಶನ ಕಣ್ ತುಂಬ್ಕೊಳ್ಳಿ. ಸೊ ನಾವು ಹೊರಗಡೆಯಿಂದನೇ ದರ್ಶನ ಮಾಡಿಸ್ತಾನೆ, ಯಾರು ಏನು ಅಂದ್ಕೊಂಬೇಡಿ. ಸೊ ನಾವು ನೂತನವಾಗಿ ತಯಾರಾಗಿರ್ತಕ್ಕಂಥ ಕೊಠಡಿಗಳಿಗೆ ಅಲ್ಲೇ ಆಫೀಸ್ಗಳ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಮನೆ ಮಹದೇಶ್ವರನ ಭಕ್ತಾದಿಗಳು ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಸಹ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಆ ರೀತಿ ಮಾಡಿದ್ರೆ ಒಳಿತಾ ಹೇಗೆ ಎತ್ತು ಎಲ್ಲ ತಿಳಿಸಿ. ಒಂದು ಸ್ವಲ್ಪ ನಿಮ್ಮ ಅನಿಸಿಕೆ ಸಹ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಧರ್ಮಸ್ಥಳದಿಂದ ಬಂಧುಗಳೇ ಎರ್ಮನಿ ಜಲಪಾತಕ್ಕೆ ಹೋಗ್ತಾಯಿದ್ದೀನಿ, ಬೆಳಗ್ಗೆ ಹೋಗ್ತಾಯಿದ್ದೀನಿ. ಎರ್ಮನಿ ಜಲಪಾತ ಮುಗಿಸ್ಕೊಂಡು ಚಾರ್ಮಡಿ ಘಾಟ್ ಮಾರ್ಗವಾಗಿ ನಾನು ಚಿಕ್ಕಮಗಳೂರು ಹೊಡಿತೀನಿ. ಅರ್ಥ ಆಯ್ತಾ? ಸ್ವಾಮಿಯವರ ದರ್ಶನ ಕಣ್ ತುಂಬ್ಕೊಳ್ಳಿ. ಸೊ ನನಗೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕಾಯಿನ್ ಸಿಕ್ಕಿತ್ತು, ಆ ಕಾಯಿನ ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಯಾಕೆಂದರೆ ಮುಂದೊಂದು ದಿವಸ ಕೊಠಡಿಗಳ ಸೇವೆ ಇಲ್ಲಿ ಥರನೇ ಆಗಲಿ ಅಲ್ವೇ ಮಾದಪ್ಪನ ಬೆಟ್ಟದಲ್ಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಯಿನ ಇಲ್ಲೆಲ್ಲರೂ ಇಟ್ಟು ಹೋಗ್ತೀನಿ ಧರ್ಮಸ್ಥಳದಲ್ಲಿ. ಇಲ್ಲೇ ಕೊಡವ. ಒಂದು ಕಾಯಿನ್. ನೋಡಿ, ಧರ್ಮಸ್ಥಳದ ಬೆಳಗಿನ ವೀಕ್ಷಣೆ ಇದಾಗಿರ್ತದೆ ಬಂಧುಗಳೇ. ಸೊ ಇಲ್ಲಿಂದ ನಾನು ನೇತ್ರಾವತಿ ನದಿಗೆ ಹೋಗಿ ತದನಂತರ ಒಂದು ವಿಡಿಯೋನ ಎಂಡ್ ಮಾಡಿ ಮತ್ತೆ ನಾನು ಏನು ಎರ್ಮನಿ ಜಲಪಾತ, ಸೊ ಅಲ್ಲಿಗೆ ವಿಸಿಟ್ ಆಗ್ತೀನಿ. ನೋಡಿ ಹೇಗಿದೆ ವೀಕ್ಷಣೆ. ಇಲ್ಲೆಲ್ಲ ಮಳೆ ಥರ ಆಗಿದೆ ಗುರು. ಮಳೆನೇ ಇದು ಇಬ್ನಿ. ನೋಡಿ, ಈ ರೂಟ್ ಬಂದು ನಮಗೆ ಉಜಿರೆ ಹೋಗಿ ಉಜಿರೆಯಿಂದ ನಾವು ಇದಕ್ಕೆ ಹೋಗ್ಬೋದು. ಅದರ ಹೆಸರೇನದು ಚಾರ್ಮಡಿ ಘಾಟು. ಅರ್ಥ ಆಯ್ತಾ? ಉಜಿರೆ ಹೋಗಿ ಅಲ್ಲಿಂದ ಚಾರ್ಮಡಿ ಘಾಟ್ಗೆ ಭೇಟಿ ನೀಡ್ಬೋದು. ಹೇಗಿದೆ ವ್ಯೂ? ಬ್ಯೂಟಿಫುಲ್ ಆದಂತಹ ಒಂದು ವ್ಯೂ ಸಿಗ್ತೈತೆ. ನಾನು ವರ್ಷವೆಲ್ಲ ಹಿಂಗೆ ಸುತ್ಕೊಂಡು ನಿಂತ್ಕೊಬಿಡ್ಲಿ ಅನಿಸ್ತದೆ. ಆದರೆ ಒಂದು ಬೇಜಾರು ಏನಪ್ಪ ಅಂದರೆ ಊಟದ ವ್ಯವಸ್ಥೆಗಳು ಸಿಕ್ಕಲ್ಲ, ಆಮೇಲೆ ನೀರಿನ ವ್ಯತ್ಯಾಸ. ಇದು ಏನಾಗುತ್ತೆ, ಹೆಲ್ತ್ನ ಬೇರೆ ಥರ ತಿರುಗಿಸ್ಬಿಡ್ತದೆ. ಫುಡ್ದೇ ಒಂದು ಪ್ರಾಬ್ಲಮ್ಮು. ಫುಡ್ಡಿನ ವ್ಯವಸ್ಥೆಗಳು ಸರಿಯಿಲ್ಲ. ಒಂದೊಂದು ಕಡೆ ಅಡ್ಜಸ್ಟ್ ಆಗುತ್ತೆ, ಒಂದೊಂದು ಕಡೆ ಆಗಲ್ಲ. ಅದೇ ಬೇಜಾರು. ವಾವ್, ಸೂಪರ್ ವ್ಯೂ. ಒಂದು ಬ್ಯೂಟಿಫುಲ್ ಆದಂತಹ ವ್ಯೂವನ್ನು ಬೆಳಗ್ಗೆ ಧರ್ಮಸ್ಥಳದಿಂದ ತೋರ್ಪಡಿಸ್ತಾ ಇದ್ದೀನಿ. ಉಜಿರೆ ರಸ್ತೆಗೆ ಹೋಗ್ತಾಯಿದ್ದೀನಿ ಈಗ, ಅಂದರೆ ಚಾರ್ಮಡಿ ಘಾಟ್ ಹಿಡಿಯೋಕ್ಕೆ ಹೋಗ್ತಾಯಿದ್ದೀನಿ. ಒಂದೊಳ್ಳೆ ವ್ಯೂ ಇದೆ.
ಉಜಿರೆ, ಬೆಳ್ತಂಗಡಿ, ಉಡುಪಿ. ನೋಡಿ, ಇದೇ ನೇತ್ರಾವತಿ ನದಿ. ವಾವ್, ಏನು ವ್ಯೂ ಗುರು ಇದು. ಹಾಂ, ತುಂಬ ಚೆನ್ನಾಗಿದೆಲ್ಲ. ಹಿಂಗೇನಾ? ಅಲ್ಲ ಗಾಡಿ ಬರ್ತಿದೆ. ನೇತ್ರಾವತಿ ಸ್ನಾನಘಟ್ಟಕ್ಕೆ ಸ್ವಾಗತ. ಓಹೋ ಹೋ 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 ಹೋ. ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಅಯ್ಯಯ್ಯೋ ಲೋ ಅಪ್ಪ, ನೀರೆಲ್ಲ ಕಣೋ. ಡೇಂಜರ್ ಬೋರ್ಡ್ ಹಾಕಿರುವಂತಹ ಸ್ಥಳಕ್ಕೆ ಯಾರು ಕೂಡ ಸ್ನಾನಕ್ಕೆ ಇಳಿಯಬಾರದು. ಅಲ್ಲಿ ಅಪಾಯಕಾರಿ ಸುಳಿ ಇದೆ. ನದಿಯ ಮಧ್ಯಭಾಗದಲ್ಲಿ ಕೆಂಪು ಬಾವುಟ ಹಾಗೂ ಡೇಂಜರ್ ಬೋರ್ಡ್ ಹಾಕಿರುವಂತಹ ಸ್ಥಳಕ್ಕೆ ಯಾರು ಕೂಡ ಸ್ನಾನಕ್ಕೆ ಇಳಿಯಬಾರದು. ನೋಡಿ, ಇದು ಸ್ನಾನಘಟ್ಟ. ಸೊ ಇಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ತಪ್ಪಾಗ್ಬಿಡ್ತದೆ. ಸೊ ಅದರಿಂದ ನಾನು ಇಲ್ಲಿಂದನೇ ಒಂದು ವೀಡಿಯೋ ಹಾಕ್ತಾ ಈ ನೇತ್ರಾವತಿ ನದಿ ಏನಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸ್ನಾನಕ್ಕೆ ಇಳಿಯಬಾರದು. ನೀವು ಸ್ನಾನ ಮಾಡಲು ಓ, ಇಲ್ಲೆಲ್ಲ ವಾಶ್ರೂಮ್ ವ್ಯವಸ್ಥೆ ಇದೆ. ಬೆಲೆ ಬಾಳುವ ವಸ್ತುಗಳನ್ನು ಹಾಗೂ ಲಗೇಜುಗಳನ್ನು ನದಿಗಡ್ಡೆಯ ಮೇಲಿಟ್ಟು ಸ್ನಾನಕ್ಕೆ ಇಳಿಯಬಾರದು. ನೀವು ಸ್ನಾನಕ್ಕೆ ಹೋಗುವಾಗ ಲಗೇಜಿನ ಹತ್ತಿರ ನಿಮ್ಮವನ್ನು ಕೂರಿಸಿ ಸ್ನಾನಕ್ಕೆ ಹೋಗಬೇಕು. ನೀವು ಸ್ನಾನಕ್ಕೆ ಹೋಗುವಾಗ ಓಕೆ, ನೇತ್ರಾವತಿ ನದಿ ಸ್ನಾನಘಟ್ಟ ಇದಾಗಿರ್ತದೆ. ಸೊ ಇಲ್ಲಿಂದ ನಾನು ಉಜಿರೆ ಮಾರ್ಗವಾಗಿ ಯರ್ಮನಿ ವಾಟರ್ಫಾಲ್ಸ್ಗೆ ಹೋಗ್ತೀನಿ. ಸೊ ಮುಂದಿನ ವೀಡಿಯೋಗಳು ವೀಕ್ಷಣೆ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲಗೇಜಿನ ಹತ್ತಿರ